ಆಲ್ ಗುಡ್ ಮಾರ್ನಿಂಗ್. ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಮಾರ್ನಿಂಗ್ ಬೇಗ ಎದ್ದೆಷ್ಣ ಒಂದು ಗ್ಲಾಸ್ ವಾಮ್ ವಾಟರ್ ಕುಡಿತೀನಿ. ವಾಮ್ ವಾಟರ್ ಕುಡಿದಾದ್ಮೇಲೆ ನಾನು ಒಂದು 5 ಮಿನಿಟ್ಸ್ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ನಾನು ಮತ್ತೆ ಒಂದು ಗ್ಲಾಸ್ ವಾಟರ್ಗೆ ಒಂದು ಕಡ್ಡಿ ಚಕ್ಕೆ, ಅರ್ಧ ಟೀ ಸ್ಪೂನು ಜೀರಿಗೆ, ಒಂದು ಲೆಮನ್ ಹಾಕಿ 1 ಗ್ಲಾಸ್ ಇರೋ ನೀರು ಅರ್ಧ ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಕುಡಿತೀನಿ. ಅದನ್ನು ಕುಡಿಯೋದ್ರಿಂದ ಏನಾಗುತ್ತಪ್ಪ ಅಂದರೆ ಏನಾದರೂ ಓವರ್ ವೆಯ್ಟ್ ಇದ್ದರೆ ವೆಯ್ಟ್ ಲಾಸ್ ಆಗುತ್ತೆ. ನಾನು ಟ್ರೈ ಮಾಡ್ತಾಯಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಈ ರೆಮಿಡಿ ಚೆನ್ನಾಗಿರುತ್ತೆ, ನಿಮಗೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಚ್ಚಿರೋಂಥ ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ವಿಸಿಲ್ ಬರೋದಕ್ಕೆ ಬಿಡೋಣ. ವಿಸಿಲ್ ಬರೋ ಅಷ್ಟರೊಳಗೆ ನಾವು ಇಡ್ಲಿ ರೆಡಿ ಮಾಡ್ಕೊಂಬಿಡೋಣ. ಇಡ್ಲಿ ಪ್ಲೇಟ್ಗೆ ಆಯಿಲ್ ಹಚ್ಚಿ ಇಡ್ಲಿ ಬಟರ್ ಹಾಕಿ ಇಡ್ಲಿ ರೆಡಿ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಸಾಂಬಾರ್ದು ವಿಸಿಲ್ ಹೋಗಿದೆ. ಅದನ್ನೆಲ್ಲ ಹೊರಗಡೆ ತೆಗೆದು ನೀರೆಲ್ಲ ರಿಮೂವ್ ಮಾಡಿ ಅದನ್ನು ಕೂಲ್ ಆಗೋದಕ್ಕೆ ಬಿಡೋಣ. ಅದು ಕೂಲ್ ಆದಮೇಲೆ ಜಾರ್ ಒಳಗಡೆ ಹಾಕ್ಕೊಂಡು ಅದನ್ನು ರುಬ್ಕೊಬೇಕು. ತರಿಯಾಗಿ ರುಬ್ಕೊಬೇಕು. ಫುಲ್ಲು ನೈಸಾಗಿ ರುಬ್ಕೊಬಾರ್ದು, ತರಿಯಾಗಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ರುಬ್ಕೊಂಡಾಗಿದ್ಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಆಯಿಲ್ ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ, ಕರಿಬೇವಿನೆಲೆ ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಅದು ಫ್ರೈ ಆದ ನಂತರ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಟೊಮೊಟೊ ಪ್ಯೂರು, ಆ ಟೊಮೊಟೊ ಪ್ಯೂರನ್ನು ಅದಕ್ಕೆ ಹಾಕ್ಕೊಬೇಕು. ಟೊಮೊಟೊ ಪ್ಯೂರ್ ಹಾಕ್ಕೊಂಡ್ಮೇಲೆ ನಾವು ಅದು ಗಟ್ಟಿ ಇರುತ್ತೆ, ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕು. ನೀರನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿರ್ತಾರಲ್ಲ ಅದಕ್ಕೆ ಇನ್ನು ಸ್ವಲ್ಪ ಸಾಲ್ಟ್ ಹಾಕಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ಟೇಬಲ್ ಸ್ಪೂನು ಸಾಂಬಾರು ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಆ ಕುದಿಯೋ ಅಷ್ಟರಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ಚಟ್ನಿಗೆ ಕಡಾಯಿ ಇಟ್ಬಿಟ್ಟು ಒಂದು ಹಿಡಿಯಷ್ಟು ಕಡಲೆ ಬೀಜ ಎತ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜಾರಿಗೆ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಸಾಲ್ಟು ಮತ್ತು ಫ್ರೈ ಮಾಡ್ಕೊಂಡಿದ್ದಂಥ ಕಡಲೆ ಬೀಜನ ಹಾಕ್ಕೊಂಡು ರುಬ್ಕೊಬೇಕು. ಚಟ್ನಿ ರೆಡಿ ಆದಮೇಲೆ ಏನು ಮಿಕ್ಸಿಗೆ ಮುಗಿತು ಅದನ್ನು ಎತ್ತಿಟ್ಟು ಬಿಡೋಣ. ಇನ್ನೇನು ಸಾಂಬಾರು ಆಗಿದೆ ಅದನ್ನು